ಕಂಟಿನ್ಯೂಯಿಂಗ್ ದ ಕ್ಲಾಸ್. ಚಲೋ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಎಕನಾಮಿಕ್ ಸರ್ವೇನ ಡಿಸ್ಕಸ್ ಮಾಡ್ತಾ ಇದ್ವಿ. ಓಕೆ, ಇನ್ ದಟ್ ಕ್ಲಾಸ್ ವಿ ಆಲ್ರೆಡಿ ಡಿಸ್ಕಸ್ ಅಬೌಟ್ ವಾಟ್ ಯು ಮೀನ್ ಬೈ ಎಕನಾಮಿಕ್ ಸರ್ವೆ. ಓಕೆ, ಹಾಗಿದ್ರೆ ಈ ಎಕನಾಮಿಕ್ ಸರ್ವೆ ಅಂದ್ರೇನು, ಜೊತೆಗೆ ಈ ಎಕನಾಮಿಕ್ ಸರ್ವೆಯಲ್ಲಿ ಏನೇನೆಲ್ಲ ಮಾಹಿತಿ ಇರ್ತದೆ, ವಾಟ್ ಟೈಪ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇಸ್ ದೇರ್ ಇನ್ ಎಕನಾಮಿಕ್ ಸರ್ವೆ, ಜೊತೆಗೆ ಎಕನಾಮಿಕ್ ಸರ್ವೆನ ಯಾರು ಬಿಡುಗಡೆ ಮಾಡ್ತಾರೆ, ಜೊತೆಗೆ ಕರ್ನಾಟಕ ಸ್ಟೇಟ್ ಪ್ಲಾನಿಂಗ್ ಕಮಿಷನ್, ಸೊ ಕರ್ನಾಟಕ ಸ್ಟೇಟ್ ಪ್ಲಾನಿಂಗ್ ಆ್ಯಂಡ್ ಪಾಲಿಸಿ ಕಮಿಷನ್, ಸೊ ಆ್ಯಂಡ್ ನೀತಿ ಆಯೋಗ. ಸೊ ಈ ರೀತಿ ಸುಮಾರು ಕಾನ್ಸೆಪ್ಟ್ಸ್ಗಳನ್ನು ಈಗಾಗಲೇ ನಾವು ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಬಂದಿದ್ವಿ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಎಕ್ಸ್ಟೆಂಡೆಡ್ ಪಾರ್ಟ್ ಆರ್ ಕಂಟಿನ್ಯೂ ಪಾರ್ಟ್ ಆಫ್ ಪ್ರೀವಿಯಸ್ ಕ್ಲಾಸ್ ಏನು ಡಿಸ್ಕಸ್ ಮಾಡ್ತಾ ಬಂದ್ವಿಲ್ಲ, ಸೊ ಅದರದ್ದೇ ಮುಂದುವರೆದ ಭಾಗವಾಗಿ ನಾವೇನು ಮಾಡ್ತಾ ಹೋಗೋಣ ಅಂತಂದರೆ ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಿದ್ರೆ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ಗಳನ್ನ ಕೂಡ ಡಿಸ್ಕಸ್ ಮಾಡಿದ್ವಿ. ಲೈಕ್ 2011 ಡೆಮೋಗ್ರಫಿಕ್ ಅಥವಾ 2011 ಸೆನ್ಸಸ್ ಏನು ಹೇಳ್ತದೆ, 2011 ಜನಗಣತಿ ಪ್ರಕಾರ ವಿ ಆಲ್ರೆಡಿ ಡಿಸ್ಕಸ್ ಅಬೌಟ್ ದಿ ಕಂಪ್ಯಾರಿಸನ್ ಬಿಟ್ವೀನ್ ದಿ ಇಂಡಿಯಾ ಆ್ಯಂಡ್ ಕರ್ನಾಟಕ, ಇಂಡಿಯಾಸ್ ಸೆನ್ಸಸ್ ಆ್ಯಂಡ್ ಕರ್ನಾಟಕ ಸೆನ್ಸಸ್. ಓಕೆ, ಸೊ ಈ ರೀತಿಯಾದ ಸುಮಾರು ಕಾನ್ಸೆಪ್ಟ್ಸ್ಗಳನ್ನು ಈಗಾಗಲೇ ನಾವೇನು ಮಾಡಿದ್ವಿ ಅಂತಂದರೆ ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ವಿ. ಆ್ಯಸ್ ಐ ಸೆಡ್, ದೇರ್ ಇಸ್ 13 ಚಾಪ್ಟರ್ ಇನ್ ಎಕನಾಮಿಕ್ ಸರ್ವೆ. ದೇರ್ ಇಸ್ ಒಟ್ಟು ಎಕನಾಮಿಕ್ಸಲ್ಲಿ ನಮ್ಗೆ 13 ಬೇರೆ ಬೇರೆ ಚಾಪ್ಟರ್ಸ್ಗಳು ಬರ್ತಾವೆ. ಸೊ ಆ 13 ಚಾಪ್ಟರ್ಸ್ಗಳನ್ನು ಕೂಡ ನೀವು ಲಾಸ್ಟ್ ವೀಕಲ್ಲಿ ಇಂಡೆಕ್ಸ್ ಫಾರ್ಮೆಟಲ್ಲಿ ಬರ್ಕೊಂಡಿದ್ರಿ. ಸೊ ಆ ಒಂದು 13 ಚಾಪ್ಟರ್ಸ್ನಲ್ಲಿರುವಂಥ ಒನ್ ಕಾನ್ಸೆಪ್ಟ್ಸ್ಗಳನ್ನು ಸೊ ನಾವೇನು ಮಾಡ್ತಾ ಹೋಗೋಣ ಅಂತಂದರೆ, ಸೊ ವಿಲ್ ಸ್ಟಾರ್ಟ್ ಇನ್ ದಿಸ್ ಕ್ಲಾಸ್. ಹಾಗಿದ್ರೆ ದ ಫಸ್ಟ್ ಯೂನಿಟ್ ಇಸ್ ಸ್ಟೇಟ್ ಇನ್ಕಮ್, ಪ್ರೈಸ್ ಆ್ಯಂಡ್ ಇನ್ಫ್ಲೇಷನ್. ಸೊ ಎಕನಾಮಿಕ್ ಸರ್ವೆಯಲ್ಲಿ ಬರುವಂಥ ಫಸ್ಟ್ ಯೂನಿಟ್, ಯೂನಿಟ್ ನಂಬರ್ 1 ಎಕನಾಮಿಕ್ ಸರ್ವೆಯಲ್ಲಿ ಬರುವಂತಹ ಯೂನಿಟ್ ನಂಬರ್ 1, ವೆರಿ ಇಂಪಾರ್ಟೆಂಟ್, ಪ್ರೈಸ್, ಸ್ಟೇಟ್ ಇನ್ಕಮ್ ಆ್ಯಂಡ್ ಇನ್ಫ್ಲೇಷನ್. ಇಂಪಾರ್ಟೆಂಟ್ಲಿ ಪ್ರೈಸ್, ಸ್ಟೇಟ್ ಇನ್ಕಮ್ ಆ್ಯಂಡ್ ಇನ್ಫ್ಲೇಷನ್. ಓಕೆ, ಸೊ ಹಾಗಿದ್ರೆ ಇಲ್ಲಿ ಮುಖ್ಯವಾಗಿ ಏನೆಲ್ಲ ಬರ್ತದೆ ನಮಗೆ, ವಾಟ್ ಯು ಮೀನ್ ಬೈ ಸ್ಟೇಟ್ ಇನ್ಕಮ್ ಮೀನ್ಸ್ ವಾಟ್, ಇನ್ಫ್ಲೇಷನ್ ಮೀನ್ಸ್ ವಾಟ್, ದೆನ್ ಪ್ರೈಸ್ ಮೀನ್ಸ್ ವಾಟ್. ಸೊ ಈ ರೀತಿ ಸುಮಾರು ಕಾನ್ಸೆಪ್ಟ್ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗಬೇಕು. ಸೊ ಹಾಗಿದ್ರೆ ಈ ಪಾಠದಲ್ಲಿ ನಾವೇನು ಕಲಿತೀವಪ್ಪ ಅಂದರೆ ಇನ್ಕಮ್ ಆಫ್ ಕರ್ನಾಟಕ ಸ್ಟೇಟ್. ಫಸ್ಟ್ ವಿಲ್ ಗೋ ವಿತ್ ಇನ್ಕಮ್ ಆಫ್ ಕರ್ನಾಟಕ ಸ್ಟೇಟ್. ವೆರಿ ಇಂಪಾರ್ಟೆಂಟ್ಲಿ, ಸೊ ನಾವೇನು ಹೋಗ್ತೀವಪ್ಪ ಅಂದರೆ ಫಸ್ಟ್ ಯೂನಿಟ್ ಇಸ್ ಇನ್ಕಮ್ ಆಫ್ ಕರ್ನಾಟಕ ಸ್ಟೇಟ್. ಓಕೆನಾ. ಸೊ ಹಾಗಿದ್ರೆ ಸೊ ಇನ್ಕಮ್ ಆಫ್ ಕರ್ನಾಟಕ ಸ್ಟೇಟ್ ಅಂತ ಬಂದಾಗ ಇಲ್ಲಿ ಮುಖ್ಯವಾಗಿ ನಾವೇನು ಮಾಡ್ತೀವಪ್ಪ ಅಂತಂದರೆ, ಸೊ ಫಸ್ಟ್ ವಿಲ್ ಗೋ ವಿತ್ GDP, ವಿಲ್ ಡಿಸ್ಕಸ್ ಅಬೌಟ್ GDP. ಓಕೆನಾ. ಸೊ ಹಾಗಿದ್ರೆ ವಿ ಆಲ್ರೆಡಿ ನೋ ಆ್ಯಕ್ಚುಲಿ ವಾಟ್ ಯು ಮೀನ್ ಬೈ GDP. ಓಕೆನಾ. ಸೊ ಹಾಗಿದ್ರೆ GDP ಇಟ್ ಮೀನ್ಸ್ ವಾಟ್, GDP is nothing but a final value of goods and services which is produced in the internal territory of the India, that is called as GDP. ಓಕೆನಾ. ಹಾಗಿದ್ರೆ GDP ಅಂತಂದರೆ ದ ಫೈನಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ಇನ್ ಅ ಇಂಟರ್ನಲ್ ಪಾರ್ಟ್ ಆಫ್ ಇಂಡಿಯಾ. ಓಕೆ, ಸೇ ಫಾರ್ ಎಕ್ಸಾಂಪಲ್ ಜಸ್ಟ್ ಅಜ್ಯೂಮ್ ಇಟ್ ಇಸ್ ಅನ್ ಇಂಡಿಯಾ. ಓಕೆ ಅಂದ್ಕೊಂಡ್ರೆ ಇದನ್ನು ಇಂಡಿಯಾ ಅಂದ್ಕೊಂಡ್ರೆ, ಓಕೆ ಜಸ್ಟ್ ಇಮ್ಯಾಜಿನ್ ಇಟ್ ಇಸ್ ಇನ್ ಇಂಡಿಯಾ. ಓಕೆನಾ. ಹಾಗಿದ್ರೆ ಈ ಇಂಡಿಯಾದಲ್ಲಿ ಇಂಟರ್ನಲ್ಲಿ ಅಂತಂದರೆ ವಿತಿನ್ ದ ಪೊಲಿಟಿಕಲ್ ಆ್ಯಂಡ್ ಜಾಗ್ರಫಿಕಲ್ ಟೆರಿಟರಿ ಆಫ್ ಇಂಡಿಯಾ, ಸೊ ದಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಶುಡ್ ಪ್ರೊಡ್ಯೂಸ್ಡ್ ವಿತಿನ್ ದಿ ಪೊಲಿಟಿಕಲ್ ಆ್ಯಂಡ್ ಜಾಗ್ರಫಿಕಲ್ ಟೆರಿಟರಿ ಆಫ್ ಇಂಡಿಯಾ. Okay, this is called as national GDP or India GDP. Then what about Karnataka GDP? Same concept. Karnataka GDP is nothing but that goods, the value of final goods and services which is produced in internal part of Karnataka. Okay, ಅಂದರೆ ಆ ಒಂದು ಈ ಒಂದು ನಿರ್ದಿಷ್ಟ ಅವಧಿಯೊಳಗೆ ವಿತಿನ್ ಅ ಫಿನಾನ್ಷಿಯಲ್ ಇಯರ್. ಸೇ ಫಾರ್ ಎಕ್ಸಾಂಪಲ್ ಜಸ್ಟ್ ಅಸ್ಯೂಮ್ ಇಟ್ಸ್ ಕರ್ನಾಟಕ. ಜಸ್ಟ್ ಅಸ್ಯೂಮ್ ಇಟ್ಸ್ ಕರ್ನಾಟಕ. ಓಕೆನಾ. ಕರ್ನಾಟಕದ ಆಂತರಿಕ ಅಂತ ಹೇಳಿ ಕರಿತೀವಿ. ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಶುಡ್ ಪ್ರೊಡ್ಯೂಸ್ ವಿತಿನ್ ದ ಜಾಗ್ರಫಿಕಲ್ ಆ್ಯಂಡ್ ಪೊಲಿಟಿಕಲ್ ಟೆರಿಟರಿ ಆಫ್ ಕರ್ನಾಟಕ ಸ್ಟೇಟ್. ಕರ್ನಾಟಕ ರಾಜ್ಯದೊಳಗೆ ಏನಾಗಿರಬೇಕು ಅಂತಂದರೆ ಉತ್ಪಾದನೆ ಆಗಿರಬೇಕು ಇನ್ ಬಿಟ್ವೀನ್ ಒನ್ ಫಿನಾನ್ಷಿಯಲ್ ಇಯರ್. ಒನ್ ಫಿನಾನ್ಷಿಯಲ್ ಇಯರ್ ಅಂತ ಹೇಳಿ ಕರಿತೀವಿ. ಓಕೆನಾ. ಸೊ ಆ್ಯಸ್ ವಿ ನೋ ಫಿನಾನ್ಷಿಯಲ್ ಇಯರ್ ಇಸ್ ನಥಿಂಗ್ ಬಟ್ ಸ್ಟಾರ್ಟ್ಸ್ ಫ್ರಮ್ ಏಪ್ರಿಲ್ 1 ಟು ಮಾರ್ಚ್ 31. ಓಕೆನಾ. ಸೊ ಈ ಏಪ್ರಿಲ್ 1 ಇಂದ ಮಾರ್ಚ್ 31 ಒಳಗಡೆ ಸರಕು ಸೇವೆಗಳು ಆಂತರಿಕವಾಗಿ ಉತ್ಪಾದನೆ ಆಗಿದೆ, ದಟ್ ಈಸ್ ಕಾಲ್ಡ್ ಆಸ್ GDP. ಓಕೆನಾ. ಹಾಗಿದ್ರೆ ಅಗೇನ್ GDPಯಲ್ಲಿ ಸೊ ಮತ್ತು ವಿ ಹ್ಯಾವ್ 2 ಡಿಫ್ರೆಂಟ್ ಕಾನ್ಸೆಪ್ಟ್ಸ್. ದ ಒನ್ ಇಸ್ ಬೇಸ್ GDP ಆ್ಯಂಡ್ ಕರೆಂಟ್ ಇಯರ್ GDP. ದ ಫಸ್ಟ್ ಒನ್ ಇಸ್ ಬೇಸ್ ಇಯರ್ GDP. ಓಕೆ, ಸೊ ಬೇಸ್ ಇಯರ್ GDP. ಸೆಕೆಂಡ್ ಒನ್ ಇಸ್ ಕರೆಂಟ್ ಇಯರ್. current year GDP, base year GDP and current year GDP. Okay,
So then what do you mean by base year GDP and what do you mean by current year GDP? If we calculated GDP on the basis of base year price, yes, base year price, okay, if we calculated GDP on a base year price, that is called as base year GDP. If in case when it is calculated on the basis of the current year price, that is called as current year GDP. Say for example, so then what do you mean by base year? Well, we are calculating GDP or GNP, we'll took 1 year as a base. Okay, now say for example 2011 and 12 is a current base year. 2011-12 ಏನಪ್ಪ ಅಂತಂದರೆ ಕರೆಂಟ್ ಬೇಸ್ ಇಯರ್ ಅಂತ ಹೇಳಿ ಕರಿತೀವಿ. ಸೊ ಅಂದ್ರೆ ನಾವಿಲ್ಲಿ ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ, ಸೇ ಫಾರ್ ಎಕ್ಸಾಂಪಲ್ ನಾವು ಇವಾಗ ಈಗ ಈ ವರ್ಷದಲ್ಲಿ ಉತ್ಪಾದನೆ ಮಾಡಿದಂಥ ಉತ್ಪನ್ನಗಳನ್ನು ಸೊ ನಾವೇನು ಮಾಡ್ತೀವಪ್ಪ ಅಂತಂದರೆ ಬೇಸ್ ಇಯರ್ ಪ್ರೈಸಲ್ಲಿ ಏನಿತ್ತಲ್ಲ ಅದ್ರ ಜೊತೆಗೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಏನು ಮಾಡ್ತೀವಿ, ಕಂಪೇರ್ ಮಾಡ್ತಾ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೇ ಫಾರ್ ಎಕ್ಸಾಂಪಲ್ 2011-12 ತೊಗೊಂಡ್ರೆ 2011-12 ತೊಗೊಂಡ್ರೆ ಜಸ್ಟ್ ಅಸ್ಯೂಮ್ there is only 2 units ಪ್ರೊಡಕ್ಷನ್ ಆಗ್ಯದ. ಫಸ್ಟ್ ಒನ್ ಇಸ್ ರೈಸ್, ಸೆಕೆಂಡ್ ಒನ್ ಇಸ್ ವೀಟ್. ಸೆಕೆಂಡ್ ಒನ್ ಇಸ್ ವೀಟ್. ಓಕೆನಾ? ಸೊ ಹಾಗಿದ್ರೆ ರೈಸ್ ಎಷ್ಟಾಗ್ಯದಪ್ಪ ಅಂದರೆ 100 kg ಉತ್ಪಾದನೆ ಆಗ್ಯದ, 100 kg ಪ್ರೊಡಕ್ಷನ್ ಆಗ್ಯದ. ವೀಟ್ ಎಷ್ಟಾಗ್ಯದಪ್ಪ ಅಂದರೆ 200 kg ಆಗ್ಯದ. 100 kg ರೈಸ್, 200 kg ವೀಟ್. ಓಕೆನಾ? ಪ್ರೈಸ್ ಏನದ 10 ರೂಪಿ ಪರ್ ಕೆ ಜಿ, ಹಿಯರ್ 20 ರೂಪಿ ಪರ್ ಕೆ ಜಿ. 10 ರೂಪಿ ಪರ್ ಕೆ ಜಿ, 20 ರೂಪಿ ಪರ್ ಕೆ ಜಿ. ಓಕೆನಾ? ಸೊ ಹಾಗಿದ್ರೆ ಎಷ್ಟಾಗ್ತದ? ಓನ್ಲಿ 1000. ಎಸ್, 1000 ರೂಪೀಸ್. ಇದು ಬಂದುಬಿಟ್ಟು 4000. ಹೌ ಮಚ್? 5000. ಹಾಗಿದ್ರೆ ಸೊ ನಮ್ದು 2011-12 ಆ್ಯಕ್ಚುಯಲ್ ಜಿ ಡಿ ಪಿ ಇಸ್ 5000 ಓನ್ಲಿ. ಆ್ಯಕ್ಚುಯಲ್ ಜಿ ಡಿ ಪಿ ಇಸ್ 5000 ಓನ್ಲಿ. ಜಸ್ಟ್ ಅಜ್ಯೂಮ್ ಈ ಸಲ ನಾವು ಕರೆಂಟ್ ಇಯರಿಗೆ ಬರೋನು. ಸೇ ಫಾರ್ ಎಕ್ಸಾಂಪಲ್ 2023-24. ಓಕೆನಾ? 2023-24. ಸೊ ಇಲ್ಲೇನು ಕೂಡ ರೈಸ್ ಆ್ಯಂಡ್ ವೀಟ್ ವಿ ಹ್ಯಾವ್. ಅಗೇನ್ ರೈಸ್ ದ ಟೋಟಲ್ ಪ್ರೊಡಕ್ಷನ್ ಇಸ್ 100 kg. ವೀಟ್ಸ್ ಆಲ್ಸೋ ಟೋಟಲ್ ಪ್ರೊಡಕ್ಷನ್ ಇಸ್ 200 kg. ಎಷ್ಟು? 200 kg. ಓಕೆನಾ? ದೆನ್ ವಾಟ್ ವಿಲ್ ದ ರೇಟ್? 20 ರೂಪಿ ಪರ್ ಕೆ ಜಿ ಆ್ಯಂಡ್ 40 ರೂಪಿ ಪರ್ ಕೆ ಜಿ. ಓಕೆ, ಹೌ ಮಚ್? 2000, 8000. ಎಷ್ಟಾಯ್ತು? 10,000. ಓಕೆನಾ ಸರ್? ಹಾಗಿದ್ರೆ ಏನು ಹೇಳಲಿಕ್ಕತ್ತದ ನಿಮ್ಮದು ಮಾರಲ್ ಆಫ್ ದಿ ಸ್ಟೋರಿ ಅಂತಂದ್ರೆ ಏನು? ಹಿಯರ್ ಯಾವಾಗಲೂ ನಮ್ಮ ಜಿ ಡಿ ಪಿ ಯಾವಾಗ ಇನ್ಕ್ರೀಸ್ ಆಗ್ತದಪ್ಪ ಅಂತಂದರೆ ವೆನ್ ಪ್ರೊಡಕ್ಷನ್ ಈಸ್ ಮೋರ್. ಜಿ ಡಿ ಪಿ ಯಾವಾಗ ಜಾಸ್ತಿ ಆಗ್ತದೆ? ನಮ್ದು ಜಾಸ್ತಿ ಉತ್ಪಾದನೆ ಮಾಡ್ದಂಗೆ ಅವಾಗ ಮಾತ್ರ ಜಿ ಡಿ ಪಿ ಜಾಸ್ತಿ ಆಗ್ತದೆ. ನಾಟ್ ಬೈ ಪ್ರೈಸ್. ನಮ್ಮ ಜಿ ಡಿ ಪಿ ಇನ್ಕ್ರೀಸ್ ಆಗೋದು ಆನ್ ದ ಬೇಸಿಸ್ ಆಫ್ ದ ಪ್ರೊಡಕ್ಷನ್, ಹೌ ಮಚ್ ವಿ ಪ್ರೊಡ್ಯೂಸ್ಡ್, ನಾಟ್ ಆನ್ ದ ಬೇಸಿಸ್ ಆಫ್ ಪ್ರೈಸ್. ಹೌ ಮಚ್ ಪ್ರೈಸ್ ರೈಟ್ ನಾವು, ಹೌ ಮಚ್ ಪ್ರೈಸ್ ನೆಕ್ಸ್ಟ್ ಇಯರ್. ಓಕೆನಾ? ಹಾಗಿದ್ರೆ ಸೊ ದಿಸ್ ಈಸ್ ನಾಟ್ ಅ ರಿಯಲ್ ಜಿ ಡಿ ಪಿ. ಓಕೆನಾ? ಬಿಕಾಸ್ ನಮ್ಮದು 10,000 ವ್ಯಾಲ್ಯೂ ಇರುವಷ್ಟು ಉತ್ಪಾದನೆ ಆಗಿಲ್ಲ, 10,000 ವ್ಯಾಲ್ಯೂ ಇರುವಷ್ಟು ಪ್ರೊಡಕ್ಷನ್ ಆಗಿಲ್ಲ. ಪ್ರೊಡಕ್ಷನ್ ಎಷ್ಟಾಗ್ಯದ? ಓನ್ಲಿ 5000 ಇರೋದು ಅಷ್ಟೇ ಆಗ್ಯದ. ಬಟ್ ಯಾಕೆ ನಮ್ಮ ಜಿ ಡಿ ಪಿ ಜಾಸ್ತಿ ತೋರಿಸ್ಲಿಕ್ಕತ್ತದಪ್ಪ ಅಂತಂದರೆ ದೇರ್ ಈಸ್ ಅ ಇನ್ಕ್ರೀಸ್ ಇನ್ ಅ ಪ್ರೈಸ್. ಸೊ ಇನ್ಫ್ಲೇಷನ್ ಆಗಿರ್ಬೋದು ಅಲ್ಲ, ದೇರ್ ಇಸ್ ಇನ್ಫ್ಲೇಷನ್. ಓಕೆನಾ? ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ ಯಾವಾಗ ಜಿ ಡಿ ಪಿ ಕ್ಯಾಲ್ಕುಲೇಟ್ ಮಾಡ್ತಿರ್ತೀವಲ್ಲ ಅವಾಗೆಲ್ಲ ಬೇಸ್ ಇಯರ್ ಜಿ ಡಿ ಪಿ ತೊಗೋತೀವಿ. ಯಾವಾಗ ತೊಗೋತೀವಿ? ಬೇಸ್ ಇಯರ್ ಅಂತಂದ್ರೆ ಏನು? ಯಾವುದಾದ್ರೂ ಒಂದು ವರ್ಷನ ಬೇಸ್ ಇಯರ್ಗೆ ತೊಗೊಂಡಿರ್ತೀವಿ. ಸೊ ಯಾವುದಾದ್ರೂ ಒಂದು ವರ್ಷ ಬೇಸ್ ಇಯರ್ ತೊಗೊಳ್ಳೋದಂತಂದ್ರೆ ಏನು? ವಿಚ್ ಇಯರ್ ಎಕಾನಮಿ ಇಸ್ ಕಾನ್ಸ್ಟಂಟ್. ಯಾವ ವರ್ಷದ ಆರ್ಥಿಕತೆ ಕಾನ್ಸ್ಟಂಟ್ ಅದಲ್ಲ, ದ್ಯಾಟ್ ಇಯರ್ ಇಸ್ ಗೋಯಿಂಗ್ ಟು ಟೇಕನ್ ಆ್ಯಸ್ ಅ ಬೇಸ್ ಇಯರ್. At present, we have 2011-12 is a base year. At present, we have 2011-12 as a base year. Previously, the base year was 2004 and 5. The base year was 2004 and 5. Previously, ಯಾವುದಿತ್ತು? 4, 5 ಇತ್ತು. At present, 11-12 ಆಗಿದೆ. In the 2017 ನಾವೇನು ಮಾಡ್ತೀವಪ್ಪ ಅಂದರೆ ಬೇಸ್ ಇಯರ್ನ ಚೇಂಜ್ ಮಾಡ್ಕೊಂಡ್ವಿ. ಓಕೆನಾ ಸರ್? ಒಂದು ಆರ್ಥಿಕತೆ ಅಥವಾ ಒಂದು ಇಯರ್, ಒಂದು ಎಕನಾಮಿ ಕಾನ್ಸ್ಟಂಟ್ ಆಗಿರೋದಂದ್ರೆ ಏನು? ಕಾನ್ಸ್ಟಂಟ್ ಈಸ್ ನಥಿಂಗ್ ಬಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಇನ್ಫ್ಲೇಷನ್ಗಳಾಗಿರಬಾರ್ದು ಅಥವಾ ಡಿಫ್ಲೇಷನ್ಸ್ ಆಗಿರಬಾರ್ದು. ಸೊ ನೆಕ್ಸ್ಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಫ್ಲಡ್ಗಳಾಗಿರ್ಬೋದು, ಲೈಕ್ ನ್ಯಾಚುರಲ್ ಕೆಲಾಮಿಟೀಸ್ ಆಗಿರಬಾರ್ದು, ಡ್ರಾಟ್ ಆಗಿರಬಾರ್ದು. ಓಕೆನಾ? ಸೊ ಯಾವುದೇ ರೀತಿಯಾದಂಥ ಪ್ರೊಡಕ್ಷನ್ ಕ್ರೈಸಸ್ಗಳಿರಬಾರ್ದು. ಸೊ ಯಾವುದು ಇಲ್ಲದೇ ಇರುವಂತಹ ಯಾವುದೊಂದು ಆರ್ಥಿಕತೆ ಇರ್ತದಲ್ಲ, ದಟ್ ಇಯರ್ ಈಸ್ ಗೋಯಿಂಗ್ ಟು ಟೇಕನ್ ಆ್ಯಸ್ ಅ ಬೇಸ್ ಇಯರ್. ಓಕೆನಾ? ಸೊ ಹಾಗಾಗಿ ದ ಪ್ರೆಸೆಂಟ್ ಬೇಸ್ ಇಯರ್ ಇಸ್
2011-12 ಓಕೆನಾ. ಹೀಗೆ ನಾವೇನು ಮಾಡ್ತೀವಿ ಜಿ ಡಿ ಪಿನ ಕರೆಂಟ್ ಒಳಗೂ ಕ್ಯಾಲ್ಕುಲೇಟ್ ಮಾಡ್ತೀವಿ, ನೆಕ್ಸ್ಟ್ ಏನಪ್ಪ ಅಂತಂದರೆ ಬೇಸ್ ಒಳಗೂ ಕ್ಯಾಲ್ಕುಲೇಟ್ ಮಾಡ್ತೀವಿ.